ಆರ್ ಸಿ ಬಿ ಎನರ್ಜಿ ಬಗ್ಗೆ ನೀವೇನು ಹೇಳ್ತೀರಾ? ಅನ್ಸ್ಟಾಪಬಲ್, ಅನ್ಕಂಡೀಷನಲ್ ಆರ್ ಸಿ ಬಿ ಎನರ್ಜಿಗೆ ಯಾರೂ ಪೈಪೋಟಿ ಕೊಡೋಕ್ಕಾಗಲ್ಲ. ಆರ್ ಸಿ ಬಿ ಹೆಸರೇ ಒಂದು ಎನರ್ಜಿ. ನಾನು ಆರ್ ಸಿ ಬಿ ಅಂತ ಹೇಳಿದ ತಕ್ಷಣ ಬಿ ಅಲ್ಲಿರುವಂತಹ ಜನರಿದ್ದಾರಲ್ಲ, ಅವ್ರ ಪ್ರೀತಿ ಸಿಕ್ಕಾಗ ಏನೋ ಒಂದು ಜಾಲಿ ಕೊಡುತ್ತೆ. ಚಿನ್ನಸ್ವಾಮಿ ಅಂಗಳಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಹೆಲೋ ಹೇಳಿದಾಗನೇ ಒಂದು ಆ ವಾಯ್ಸಲ್ಲಿರುವಂತಹ ಮ್ಯಾಜಿಕ್ ಇದೆಯಲ್ಲ, ನಮ್ಮಿಂದ ಅಲ್ಲ ಬಟ್ ಜನರಿಂದ, ಅಲ್ಲಿ ಕೂತಿರೋ ಆಡಿಯನ್ಸ್ ಇಂದ ಹೆಂಗೆ ಕಿರ್ಚಾಟ ಇರುತ್ತಂದ್ರೆ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಅಂತಂದ್ರೆ ನೀವು ಹೆಂಗ್ ಚಿರಪ್ ಮಾಡ್ತೀರಾ ವಿರಾಟ್ ಕೊಹ್ಲಿಗೆ? ಆ ವೈಬ್ ನೋಡೋದಿದೆಯಲ್ಲ, ಅವ್ರು ನಡಿವಾಗ ದೇವ್ರು ನಡೆದಂಗೆ ಆಗುತ್ತೆ. ಇಡೀ ಸ್ಟೇಡಿಯಂ ಎದ್ದು ನಿಂತು ಕಿರ್ಚ್ತಾರೆ ಕೊಹ್ಲಿ ಕೊಹ್ಲಿ. ಆರ್ ಸಿ ಬಿ ಜೊತೆಗೆ ಅಗೇನ್ಸ್ಟ್ ಆಗಿ ಚೆನ್ನೈ ಏನಾದ್ರು ಇತ್ತು? ಒಂಥರ ಬಿಗ್ಗೆಸ್ಟ್ ರೈವಲ್ರಿನೇ ಇದು ಕ್ರಿಕೆಟ್ ಸ್ಪೋರ್ಟಿಂಗ್ ಫ್ರೆಟರ್ನಿಟಿಯಲ್ಲಿ, ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ. ಇಬ್ರು ಎರಡೂ ತಂಡದ ಫ್ಯಾನ್ಸ್ಗಳೇನು ಕಮ್ಮಿ ಇಲ್ಲ. ಕರ್ನಾಟಕ ಇಂದ IPL ಸ್ಪಾಟ್ಲೈಟ್ ವರ್ಗೂ ಆರ್ಗನೈಸ್ಡ್ ಆಗಿದೆ ನಿಮ್ಮ ಒಂದು ಕೆರಿಯರ್. ನಾವು ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೆ ನೀವು ಇದನ್ನೆಲ್ಲ ಮಾಡಿದ್ದೀರಾ. 8th ಸ್ಟ್ಯಾಂಡರ್ಡ್ ಹುಡುಗಿ ನಾನು. ಆ್ಯಂಡ್ ಟಿವಿ ನೋಡಿದಾಗ ಅಮ್ಮನಿಗೆ ಹೇಳಿದೆ, ಮಮ್ಮಿ ಒಂದು ದಿನ ಈ ಶೋನ ನಾನು ಹೋಸ್ಟ್ ಮಾಡ್ತೀನಿ. ಎಲ್ಲಿಂದ ಧೈರ್ಯ ಬಂತು ಆ ಲೈನ್ ಹೇಳೋದಕ್ಕೆ ಗೊತ್ತಿಲ್ಲ. ಇಂಡೀಡ್ ಆ ದಿನಗಳಲ್ಲಿ ಆ ಹೋಸ್ಟಿಂಗ್ ಏನಂತನೂ ಗೊತ್ತಿರಲಿಲ್ಲ, ಬಟ್ ಆಸೆ ಇತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿಯ ಈ ಸ್ಪೆಷಲ್ ಪ್ರೋಗ್ರಾಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ನಮ್ಮ ಭಾರತೀಯರಿಗೆ ಹೇಗಪ್ಪ ಅಂತಂದರೆ ಕ್ರಿಕೆಟ್ ಅನ್ನೋದು ಅದೊಂದು ಜಸ್ಟ್ ಗೇಮ್ ಅಂತೂ ಅಲ್ಲ, ಅದು ಒಂದು ಎಮೋಷನ್ ಅಂತ ಹೇಳ್ಬೋದು. ಇನ್ನು ಕರ್ನಾಟಕದವರಿಗಂತೂ ಆರ್ ಸಿ ಬಿ ಅಂದರೆ ನಾವು ದೇವ್ರ ಥರ ಆ ಟೀಮ್ನ ಪೂಜೆ ಮಾಡ್ತೀವಿ. ಯಾಕಪ್ಪ ಇವತ್ತು ಕ್ರಿಕೆಟು ಆರ್ ಸಿ ಬಿ ಬಗ್ಗೆ ಇವಳು ಮಾತಾಡ್ತಾ ಇದ್ದಾಳೆ ಅಂತ ನೀವಂತ ಅಂದ್ಕೊಂಡ್ರೆ, ಇವತ್ತು ನಮಗೆ ಸಿಕ್ಕಿರುವಂತಹ ಗೆಸ್ಟೇ ಇದಕ್ಕೆಲ್ಲ ಕಾರಣ. ಎಸ್, ಒಂದು ಸ್ಪೋರ್ಟ್ಸ್ನ ಯಾವ ರೀತಿಯಾಗಿ ತಮ್ಮ ಧ್ವನಿ ಮೂಲಕ, ತಮ್ಮ ಭಾಷೆಯ ಮೂಲಕ ಜನಗಳಿಗೆ ತಲುಪಬಹುದು ಅನ್ನೋದನ್ನು ನಾನು ಇವ್ರನ್ನ ನೋಡಿ ಕಲ್ತಿದ್ದೀನಿ, ಮತ್ತು ನನಗೆ ಅದು ರಿಯಲೈಸ್ ಕೂಡ ಆಗಿದೆ. ಎಸ್, ಸ್ಪೋರ್ಟ್ಸ್ ಆ್ಯಂಕರ್ ಆಗಿರುವಂತಹ ರೀನಾ ಡಿಸೋಜಾ ಅವರು ನಮ್ಮ ಜೊತೆಗೆ ಇದ್ದಾರೆ. ತುಂಬಾ ಒಳ್ಳೆ ಆರ್ಗನೈಸ್ಡ್ ಆಗಿದೆ ಇವ್ರ ಜರ್ನಿ ಅಂತ ನನಗನ್ಸುತ್ತೆ. ಯಾಕಂದರೆ ಕಾರ್ಪೊರೇಟ್ ಸ್ಟೇಜಸ್ಸಿಂದ ಗ್ಲೋಬಲ್ ಸ್ಪೋರ್ಟ್ಸ್ವರೆಗೂ ಹೋಗಿದ್ದಾರೆ. ಆದಮೇಲೆ ಕರ್ನಾಟಕದಿಂದ IPL ಸ್ಪಾಟ್ಲೈಟ್ವರೆಗೂ ಇವ್ರನ್ನ ನಾವು ನೋಡಿದ್ದೀವಿ. ಆರ್ಗನೈಸ್ ಆಗಿ ತಮ್ಮ ಪ್ಲ್ಯಾನನ್ನು ಸ್ಟ್ರಕ್ಚರ್ ಮಾಡಿಕೊಂಡು ಇವ್ರು ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಬಟ್ ಅವ್ರದ್ದು ಏನಿದೆ ಪ್ಲ್ಯಾನ್ಸ್ ಹೇಗಿತ್ತು ಅನ್ನೋದು ಎಲ್ಲವನ್ನೂ ಮಾತಾಡ್ಸೋಣ. IPL ಇವಾಗ ಶುರುವಾಗಿರೋದ್ರಿಂದ ಇದು ರೈಟ್ ಟೈಮ್ ಅಂತ ಅನಿಸ್ತು ಅವ್ರನ್ನ ಮಾತಾಡ್ಸೋದಕ್ಕೆ. ಸೊ ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರೀನಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೈದೇಹಿ ಅವರಿಗೆ. ದಾವಣಗೆರೆಯವರು ನೀವು. ಪಟಪಟ ಅಂತ ಬಹಳ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ. ಎಸ್, ನಾನು ಹೇಳಿದೆ ನಿಮ್ದೊಂದು ಕರಿಯರ್ನ ನೋಡ್ತಾ ಹೋದ್ರೆ, ಸೊ ಅವಾಗ ಹೇಳಿದೆ ನಾನು ಕಾರ್ಪೊರೇಟ್ ಸ್ಟೇಜಸ್ಸಿಂದ ಗ್ಲೋಬಲ್ ಸ್ಪೋರ್ಟ್ಸ್ ಪ್ಲ್ಯಾಟ್ಫಾರ್ಮ್ವರೆಗೂ, ಅದಾದಮೇಲೆ ಕರ್ನಾಟಕದಿಂದ IPL ಸ್ಪಾಟ್ಲೈಟ್ವರೆಗೂ ಆರ್ಗನೈಸ್ಡ್ ಆಗಿದೆ ನಿಮ್ಮ ಒಂದು ಕೆರಿಯರ್. ನಾವು ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡೆ ನೀವು ಇದನ್ನೆಲ್ಲ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಸರಿನೇ, ಎಲ್ಲ ಪ್ಲಾನಿಂಗ್ ನಡೀತು, ಬಟ್ ಎಲ್ಲ ಪ್ಲಾನಿಂಗ್ ವರ್ಕ್ ಆಗಿಲ್ಲ. ಬಟ್ ಆಸೆ ಆಕಾಂಕ್ಷೆಗಳೇ ಇತ್ತು. ಕಲ್ತಿದ್ದು ನಾನು ಮೂಡುಬಿದ್ರಿಯಲ್ಲಿ, ಬೆಳೆದಿರೋದು ಕೂಡ ಮೂಡುಬಿದ್ರಿಯಲ್ಲಿ. ಸೊ ಅಲ್ಲಿಂದ ಬೆಳೆಯುವಾಗ ಸಾಕಷ್ಟು ಜನ ನನಗೆ, ನನ್ನ ಫ್ರೆಂಡ್ಸೇ ಹೇಳ್ಬೋದು, ಬೇರೆ ಬೇರೆ ಸಿಟೀಸ್ಗಳಿಂದ ಬಂದಿರೋದು ಹೆಚ್ಚು. ನೀವು ಆಳ್ವಾಸ್ ಕಾಲೇಜ್ ಬಗ್ಗೆ ಕೇಳಿರಬಹುದು. ಸೊ ಅಲ್ಲಿ ನಾನು ನನ್ನ PUC ಮುಗಿಸಿದ್ದೆ. ಸೊ ಆವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ದಿಕ್ಕುಗಳಿಂದ ಬಂದಿರೋರು, ಅಥವಾ ಮುಂಬೈ, ಡೆಲ್ಲಿ ಅಲ್ಲಿಂದ ಬಂದಿರೋರು ಕೂಡ ಕಲ್ತಿರೋರಿದ್ದೆ. ಸೊ ಆವಾಗ ಅವರು ಬೇರೆ ಬೇರೆ ಏನೋ ಮಾತಾಡ್ತಾ ಇರೋದು, ದೊಡ್ಡದು ಮಾತಾಡ್ತಿರೋದು. ಓ ಹಿಂಗೂ ಆಗತ್ತಾ, ಇದೆಲ್ಲ ನಿಜ ಆಗತ್ತೇನೋ, ಅಬ್ಬಾ ಓ ಇದೆಲ್ಲ ಸಾಧ್ಯನಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಸ್ಪಾರ್ಕ್ ಅವರೇ ಕೊಟ್ಟಿದ್ದು. ನೀವು ಯೋಚನೆ ಮಾಡಿದ್ದು, ನೀವು ಕಂಡಿದ್ದು ಕನಸು ನನಸಾಗಬಹುದು ಅಂತ ತೋರಿಸ್ಕೊಟ್ಟಿದ್ದು ಅವರು ಅಂತ ಹೇಳ್ಬೋದು. ಸೊ ಪ್ಲ್ಯಾನ್ಡ್ ಆ್ಯಂಡ್ ಆರ್ಗನೈಸ್ಡ್, ಅದು ಒಂಥರ ಸ್ಟ್ರೋಕ್ ಪ್ಲೇ ಥರ, ಮಾಸ್ಟರ್ ಸ್ಟ್ರೋಕ್ ಪ್ಲೇ ಅಂತ ಹೇಳ್ತೀನಿ ನಾನು. ಎಸ್, ಇಟ್ ಕುಡ್ ಬಿ ಟ್ರೂ ಫಾರ್ ಸಮ್ ಎಕ್ಸ್ಟೆಂಟ್. ಒಂದು ದಿನ ನಾನು ಮನೇಲಿ ಕೂತು ನಾನು TV ನೋಡ್ತಿರುವಾಗ ನನ್ನ ಅಮ್ಮನ ಜೊತೆಗೆ ಆರಂಭ ಮಾಡಿದ್ದು ಮಂಗಳೂರಿನಲ್ಲಿ. ಸೊ ಆರಂಭ ಮಾಡಿದ ಜರ್ನಿ ಕೂಡ ನಮ್ಮ ಟಿವಿಯಲ್ಲಿ. ಸೊ ಆವಾಗ ನಾನು TV ಪ್ರೆಸೆಂಟರ್ ಏನೂ ಆಗಿರಲಿಲ್ಲ, ಜಸ್ಟ್ an 8th ಸ್ಟ್ಯಾಂಡರ್ಡ್ ಹುಡುಗಿ ನಾನು. ಆ್ಯಂಡ್ TV ನೋಡಿದಾಗ ಅಮ್ಮನಿಗೆ ಹೇಳಿದೆ, ಮಮ್ಮಿ ಒಂದು ದಿನ ಈ ಶೋನ ನಾನು ಹೋಸ್ಟ್ ಮಾಡ್ತೀನಿ. ಎಲ್ಲಿಂದ ಧೈರ್ಯ ಬಂತು ಆ ಲೈನ್ ಹೇಳೋದಕ್ಕೆ ಗೊತ್ತಿಲ್ಲ. ಇಂಡೀಡ್ ಆ ದಿನಗಳಲ್ಲಿ ಆ ಹೋಸ್ಟಿಂಗ್ ಏನಂತನೂ ಗೊತ್ತಿರಲಿಲ್ಲ, ಬಟ್ ಆಸೆ ಇತ್ತು. ಆ್ಯಂಡ್ ಐ ಥಿಂಕ್ ಆ ಆಸೆ ಸಾಕಷ್ಟು ಆಸೆಗಳಿಗೆ ಒಂದು ರೀತಿ ದಾರಿ ಮಾಡಿಕೊಡ್ತು ಅಂತ ಹೇಳ್ಬೋದು. ಸಾಕಷ್ಟು ಜನರನ್ನು ನೋಡಿ ಕಲಿತೆ, ಅವ್ರ ಥರ ನಾನು ಆಗಬೇಕು ಅಂತ ಇನ್ಸ್ಪೈರ್ ಆದೆ. ನನ್ನದೇ ಆದ ಏನೋ ಒಂದು ಸ್ವಲ್ಪ ನನ್ನ ಭಾಷೆ ಆಗಿರ್ಬೋದು, ಅದನ್ನ ಸ್ವಲ್ಪ ಅಳವಡಿಸ್ಕೊಂಡು ಅದನ್ನ ಯೂಸ್ ಮಾಡಿದೆ. ಸೊ ರೀನಾ, ಕ್ಯಾಮ್ರಾ
ಕ್ರಿಕೆಟ್ ಮತ್ತು ಪ್ರೆಷರ್ ಇವು ಮೂರನ್ನು ಕೂಡ ಸೈಮಲ್ಟೇನಿಯಸ್ಲಿ ಹೋಗುತ್ತೆ ನಿಮಗೆ ನಿಮ್ಮ ಜರ್ನಿಲಿ ನೋಡ್ತಾ ಹೋದರೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಒತ್ತಡ ಇಲ್ಲ, ಪ್ರೆಷರ್ನ ನಾವು ತೆಗೆದು ಬಿಡೋಣ. ಕ್ಯಾಮ್ರಾ ಅನ್ನೋದು ಜೀವನ ಪೂರ್ತಿ ನನ್ನ ಜೊತೆ ಇದೇ ರೀತಿ ಆಗಲಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಕ್ರಿಕೆಟ್ ಅನ್ನೋದು ಆಕಸ್ಮಿಕವಾಗಿ ನಡೆದಿದ್ದು. ಆ್ಯಂಡ್ ನೀವು ಸ್ವಲ್ಪ ಹೊತ್ತು ಮುಂಚೆ ಕೇಳಿದ್ರಿ ಪ್ಲ್ಯಾನ್, ಆರ್ಗನೈಸ್ಡ್, ಸಾಕಷ್ಟು ಇರುತ್ತೆ ಆಸೆಗಳಲ್ವ, ಅದು ಪ್ಲ್ಯಾನ್ಸ್ ಆಗಿ ಆರ್ಗನೈಸ್ ಆಗಿ ಬರಲ್ಲ, ಬಟ್ ಕೆಲವೊಂದು ಕೂಡಿ ಬರುತ್ತೆ. ಸೊ 2017ರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಒಂದು ರೀತಿಯ ಆಡಿಷನ್ಸ್ ಮೂಲಕ ನಮ್ಮನ್ನು ಎಲ್ಲ ಮುಂಬೈ ಕರೆಸಿದ್ರು. ಅಲ್ಲಿಂದ ಆ ಒಂದು ಕ್ರೀಡಾ ನಿರೂಪಕಿ ಆಗೋದಕ್ಕೊಂದು ಅವಕಾಶ ಸಿಕ್ತು, ಆ ಕನಸು ನನಸಾಯಿತು. ಆ್ಯಂಡ್ ಐ ಥಿಂಕ್ ಕ್ರಿಕೆಟ್ ಆ್ಯಂಡ್ ಕ್ಯಾಮ್ರಾ ಜರ್ನಿ 19ನೇ ವಯಸ್ಸಿಗೆ ಮಂಗಳೂರಿನ ನಮ್ಮ ಟಿವಿ ಜೊತೆಗೆ ಆರಂಭವಾಯಿತು. ಅಲ್ಲಿಂದ ಕ್ರಿಕೆಟ್ 2017. ಆ್ಯಂಡ್ ಒತ್ತಡ ಜೀವನದಲ್ಲಿ ಯಾವತ್ತೂ ನಾನು ತಗೊಳ್ಳಲ್ಲ. ಐ ಡೋಂಟ್ ಟೇಕ್ ಟೆನ್ಷನ್ ಆರ್ ಟೇಕ್ ಪ್ರೆಷರ್, ಯಾರಿಗೂ ನಾನು ಕೊಡಲ್ಲ. ಸೊ ಐ ಥಿಂಕ್ ಐ ಟೇಕ್ ಲೈಫ್ ವೆರಿ 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 ಲೈಟ್. ನನ್ನ ಜೊತೆ ಜೀವನ ಮಾಡೋದು ಕಷ್ಟ, ಯಾಕಂದರೆ ನೀವು ಯಾರಿಗಾರು ಹುಷಾರಿಲ್ಲ ಹಿಂಗೆ ಹಾಗೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಅದು ನಡೆದು ಹೋಗುತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ಕ್ರಿಕೆಟ್, ಕ್ಯಾಮ್ರಾ ಅಲ್ಲ, ನೀವು ಹೇಳಿದ್ರಿ ಕ್ಯಾಮ್ರಾ, ಕ್ರಿಕೆಟ್ ಆ್ಯಂಡ್ ಪ್ರೆಷರ್ ಮೂರು ಇಷ್ಟ ನನಗೆ. ಆ್ಯಂಡ್ ಐ ಥಿಂಕ್ ಐ ಕಂಟಿನ್ಯೂ ಆಸ್ ಲಾಂಗ್ ಆಸ್ ಐ ಐ ವಾಂಟ್ 3 lines. ಸ್ಪೋರ್ಟ್ಸ್ ಅಂತ ಬಂದಾಗ, ಬಿಕಾಸ್ ಇವಾಗ ಎಲ್ಲರೂ ಕೂಡ ಹೇಳ್ತಾರೆ, ಐ ಮೀನ್ ಹುಡುಗಿರಿಗೆ ಸ್ಪೋರ್ಟ್ಸ್ ಇಂದು ಅದರಲ್ಲೂ ಕ್ರಿಕೆಟ್ ಇಂದು ನಾಲೆಜ್ ಕಡಿಮೆ ಇರುತ್ತೆ, ಆ ಥರದ ಒಂದಿಷ್ಟು ಮಾತನ್ನ ನಾವು ಕೇಳ್ತೀವಿ. ಆಯ್ತಾ, ಇವಾಗ ನಾವ್ ಏನಾದ್ರು ನಿನಗೆ ಗೊತ್ತಾ ಸ್ಪೋರ್ಟ್ಸ್ ಬಗ್ಗೆ ಇಷ್ಟೆಲ್ಲ ಹೇಳ್ತಿದೆಯಲ್ಲ ಅಂತ. ಸೊ ಈ ಥರದ ಒಂದಿಷ್ಟು ಕ್ವೆಶನ್ಸ್ ಅವರಿಗೆಲ್ಲ ನೀವು ಕೇಳ್ಬೇಕ್ರಿ. ವೈದೇಹಿ, ಯಾರ್ರೀ ಫಸ್ಟ್ RCB ಕಪ್ ಗೆದ್ದಿದ್ದು? ಕರೆಕ್ಟ್ ಅಲ್ವಾ? ಯಾರು? ಮಹಿಳಾ ಕ್ರಿಕೆಟ್ ತಂಡ, ಮಹಿಳೆಯರು ಗೆದ್ದಿದ್ದು. ಅಲ್ಲಿಂದ ಆರಂಭವಾಯಿತು RCB ಮೆನ್ಸ್ ಕ್ರಿಕೆಟ್ ಟೀಮ್ ಗೆದ್ದಿದ್ದು ಅಲ್ಲಿ. ಸೊ IPL, ವರ್ಲ್ಡ್ ಕಪ್ ಮತ್ತೆ ಪ್ರೋ ಕಬಡ್ಡಿ, ಸೊ ಇದು ಮೂರಲ್ಲೂ ನೀವು ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ ಆ್ಯಂಡ್ ನೋಡಿದ್ದೀವಿ ಕೂಡ. ಸೊ ಇದು ಮೂರಲ್ಲೂ ಬಂತಂದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಕಂಫರ್ಟೇಬಲ್, ಜಾಸ್ತಿ ನಾನು ಓಕೆ ನಾ ಇದರಲ್ಲಿ ನೀಟಾಗಿ ಮಾತಾಡಿ ಮುಗಿಸ್ಬಿಡ್ತೀನಪ್ಪ, ನಾ ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಮೂರೂ ಇಷ್ಟ. ಸೊ ಮೂರನ್ನ ನಾನು ಕೂಡ ಬಿಟ್ಕೊಡಲ್ಲ. ಬಟ್ ನಾನು ಇದನ್ನ ನಿಮಗೆ ಸ್ವಲ್ಪ ಸ್ಲೈಸ್ ಡೌನ್ ಮಾಡ್ತೀನಿ. ಕಬಡ್ಡಿ ಮೂಲಕ ಆರಂಭ ಮಾಡಿರೋದ್ರಿಂದ ಅದು ಯಾವತ್ತಿದ್ರೂ ಸ್ಪೆಷಲ್ ಅಲ್ವಾ. ಒಂದು ಅವಕಾಶ ಸಿಕ್ಕಿರೋ ಫಸ್ಟ್ ಟೈಮ್ ಪ್ಲಾಟ್ಫಾರ್ಮ್ನ ಮರೀಲಿಕ್ಕಾಗಲ್ಲ. ಸೊ ದ್ಯಾಟ್ಸ್ ಪ್ರೋ ಕಬಡ್ಡಿ ಲೀಗ್. ಅದ ನಂತರ ಸೆಕೆಂಡ್ ವರ್ಲ್ಡ್ ಕಪ್ ಬರೋದೇ ಈಗ ಅತಿ ಹೆಚ್ಚು ಅಂತ ಅನ್ಸಿರ್ಬಹುದು, ಬಿಕಾಸ್ ಆಫ್ ಪೋಸ್ಟ್ ಕೋವಿಡ್ ಟೈಮ್ಸ್ ಎಲ್ಲ ನಾವು ಸ್ಕೆಡ್ಯೂಲ್ ಮ್ಯಾಚ್ ಅಪ್ ಮಾಡಬೇಕಾಯ್ತು. ಒನ್ಸ್ ಇನ್ 2 years T20, once in 4 years ODIs ಅಂತ ಬರ್ತಾನೆ ಇರುತ್ತೆ. ಬಟ್ ಬರೋದೇ once in 2 or once in 4 ಅಲ್ವಾ. ಸೊ ಇಟ್ಸ್ ಸ್ಪೆಷಲ್. ಬಟ್ IPL ವರ್ಷಕ್ಕೆ ಒಂದ್ಸಲ ಬರುತ್ತೆ. ನಾನು RCB ಅಂತ ಹೇಳಿದ ತಕ್ಷಣ ಬಿ ಅಲ್ಲಿರೋವಂತಹ ಜನರಿದ್ದಾರಲ್ಲ, ಅವ್ರ ಪ್ರೀತಿ ಸಿಕ್ಕಾಗ ಏನೋ ಒಂದು ಜಾಲಿ ಕೊಡುತ್ತೆ. ಸೊ ಹಾಗಾಗಿ ಐ ಥಿಂಕ್ ಸಮರ್ ಇನ್ ದ ರೌಂಡ್ IPL ಅಲ್ಲಿ ಆ ಗ್ಲೇರ್, ಆ ಫ್ಲೇರ್, ಒಂದು ಸ್ವಲ್ಪ ಜಾಸ್, ಅ ಗ್ಲಾಮರ್, ಅ ಕಾಮಿಡಿ ಅದೆಲ್ಲ ಜಾಸ್ತಿ ಇರೋದ್ರಿಂದ ಎಂಜಾಯ್ ಮಾಡೋದು ಡ್ಯೂರಿಂಗ್ ದಟ್ ಫ್ಯಾಬ್ಯುಲಸ್ 60 days. ಓಕೆ, IPL ಅಂತ ನಮ್ಮ ಕರ್ನಾಟಕದವರಿಗೆ ಆಬ್ವಿಯಸ್ಲಿ ನಾವು RCB ಬಿಟ್ಟರೆ ಬೇರೆ ಯಾವುದನ್ನು ನಾವು ತಲೆನೇ ಕೆಡಿಸ್ಕೊಳ್ಳೋದು ಚಾನ್ಸೇ ಇಲ್ಲ. ನೋಡಿ, ಈ ಬಾರಿ ಮ್ಯಾಚ್ ಹೋಸ್ಟ್ ಮಾಡುವಾಗ, ಹೌದು, ಆ ಡೇ ಹೋಸ್ಟ್ ಮಾಡುವಾಗ ನಿಮ್ದು ಯಾವ ಥರ ನೀವು ಎಕ್ಸೈಟ್ ಆಗಿರ್ತೀರಾ ಅಂತ? ರಾತ್ರಿಯಿಂದಲೇ ಎಕ್ಸೈಟ್ಮೆಂಟ್. ಎಸ್ಪೆಷಲಿ IPL 2026 ಇನಾಗ್ರಲ್ ಮ್ಯಾಚ್ ಚಿನ್ನಸ್ವಾಮಿ ನಡೆದಾಗ ಐ ವಾಸ್ ಅಟ್ ಚಿನ್ನಸ್ವಾಮಿ. ಆ್ಯಂಡ್ ಪ್ರೀವಿಯಸ್ ನೈಟಿಂದಲೇ ಯೋಚನೆ ಮಾಡ್ತಾ ಇದ್ದೆ, ನಾಳೆ ಹೇಳ್ಬೇಕು, ಕೆಂಪು ಬಟ್ಟೆ ಹಾಕಬೇಕು, ಆ ಚಿನ್ನಸ್ವಾಮಿ ಅಂಗಳಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಹೆಲೋ ಹೇಳಿದಾಗನೇ ಒಂದು ಆ ವಾಯ್ಸಲ್ಲಿರುವಂತಹ ಮ್ಯಾಜಿಕ್ ಇದೆಯಲ್ಲ, ನಮ್ಮಿಂದ ಅಲ್ಲ ಬಟ್ ಜನರಿಂದ, ಅಲ್ಲಿ ಕೂತಿರೋ ಆಡಿಯನ್ಸಿಂದ ಹೆಂಗೆ ಕಿರ್ಚಾಟ ಇರುತ್ತಂದ್ರೆ ಏನು ಕೇಳಿಸಲ್ಲ. ನಿಮ್ಮ ಪಕ್ಕದಲ್ಲಿ ನಿಂತಿರೋರು ಮಾತಾಡೋರು ಕೇಳಿಸಲ್ಲ, ನಿಮ್ಮ ಪ್ರೊಡ್ಯೂಸರ್ ಮಾತಾಡ್ತಿರೋದು ಕೇಳಿಸಲ್ಲ, ಯಾರು ಏನು ಹೇಳಿದ್ರು ಕೇಳಿಸಲ್ಲ. ಬಟ್ ನಾವೇನೋ ಮಾತಾಡ್ತಾ ಇರ್ತೀವಿ, ಅಲ್ಲಿರೋವಂಥ ಎಲ್ಲ ಒಂದು ಶಬ್ದಗಳನ್ನು ಕೇಳ್ತಾ ಇರ್ತೀವಿ. ದಿಸ್ ಡಿಫ್ರೆಂಟ್ ಫನ್. ಎಸ್ಪೆಷಲಿ ಈ ಬಾರಿ ನಾನು ನಿಮ್ಗೆ ಹೇಳ್ತೀನಿ, ದಿಸ್ ಇಸ್ ಸಮಥಿಂಗ್ ಐ ಹ್ಯಾವ್ ನಾಟ್ ಟೋಲ್ಡ್, ರೈಟ್? ನಾನು ಯೋಚನೆ ಮಾಡಿದೆ, ಯಾವತ್ತಿದ್ರು ವಿರಾಟ್ ಕೊಹ್ಲಿ ಅವರು ಅಂಗಳಕ್ಕೆ ಇಳಿವಾಗ ಜೋರಾಗಿ ಕಿರ್ಚಾಟ, ಇಟ್ಸ್ ಎಕ್ಸ್ಪೆಕ್ಟೆಡ್ ದಟ್ ನಾಯ್ಸ್ ಅಲ್ವಾ. ಬಟ್ ಈ ಬಾರಿ ಹೈಯೆಸ್ಟ್ ಲೌಡೆಸ್ಟ್ ಚಿಯರ್, ಸೆಕೆಂಡ್ ಲೌಡೆಸ್ಟ್ ಪ್ರಾಬಬ್ಲಿ, ಯಾರಿಗೆ ಬಂದಿದ್ದು ಅಂತ ಗೆಸ್ ಮಾಡ್ತೀರಾ? ಯಾರಿಗೆ ಬಂದಿರೋದು? ಪ್ಲೇಯರ್ಸ್ ಅಲ್ಲೇನೇನು? ಥಿಂಕ್ ಮಾಡಿ. ನಮ್ಮ RCB ತಂಡದಿಂದ ನಮ್ಮ ಪಡಿಕಲಿಗೆ ಬಂದಿದೆಯಾ? ಪಡಿಕಲಿಗೂ ಬಂದಿತ್ತು, ಬಟ್ ನಮ್ಮ ದ್ರೋಣಾಚಾರ್ಯ, ಮಾಸ್ಟರ್ ಮೈಂಡ್ ದಿನೇಶ್ ಕಾರ್ತಿಕ್ ಅವ್ರಿಗೆ ಬಂದಿತ್ತು. ಬಿಕಾಸ್ ವೆನ್ ಹಿ ವಾಕ್ಡ್ ಇನ್, ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಪೀಪಲ್ ಲವ್ ಹಿಮ್, ಪೀಪಲ್ ಲಿಟ್ರಲಿ ಲವ್ ಹಿಮ್, ಆ್ಯಂಡ್ ಫಾರ್ ಲಾಟ್ ಆಫ್ ಗುಡ್ ರೀಸನ್ಸ್ ಅಲ್ವಾ. ವೆನ್ ಹಿ ವಾಕ್ಡ್ ಇನ್, ಅವ್ರು ಹಿಂಗೆ ಮಾಡಿದ್ರು ಅಷ್ಟೇ, ಏನು ಜೋರು ಕಿರ್ಚ್ತಾ ಇದ್ದಾರೆ ಗೊತ್ತಾ ಜನ, ಅಂದರೆ ದೇ ಲಿಟ್ರಲಿ ಲವ್ ಹಿಮ್ ಫಾರ್ ದ ವೇ ಹಿ ಇಸ್. RCB ಎನರ್ಜಿ ಬಗ್ಗೆ ನೀವೇನು ಹೇಳ್ತೀರಾ? ಅನ್ಸ್ಟಾಪಬಲ್, ಅನ್ಕಂಡೀಷನಲ್. RCB ಎನರ್ಜಿಗೆ ಯಾರೂ ಪೈಪೋಟಿ ಕೊಡೋಕ್ಕಾಗಲ್ಲ. RCB ಹೆಸರೇ ಒಂದು ಎನರ್ಜಿ, RCB ಅಂದ್ರೇ ಒಂದು ಎಮೋಷನ್.
ಆ್ಯಂಡ್ ಐ ಥಿಂಕ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಯಲ್ ಚಾಂಪಿಯನ್ಸ್ ಬೆಂಗಳೂರು ಆಗಿದ್ದಾರೆ. ಸೊ ಐ ಥಿಂಕ್ ಅದನ್ನ ಕೇಳೋದಕ್ಕೆ ಒಂಥರ ಖುಷಿ. ಇಷ್ಟು ವರ್ಷಗಳಿಂದ ನಾವು ಗೆಲ್ತೀವಿ ಅಂತ ಹೇಳ್ತಾ ಗೆದ್ದಿದ್ದೀವಿ ಅಂತ ಹೇಳೋದಕ್ಕೆ, ಇನ್ನು ಮುಂದೆನೂ ಗೆಲ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಒಂದ್ ಕಡೆ RCB ಫ್ಯಾನ್ಸ್ ನಮ್ಮ ಕರ್ನಾಟಕದಲ್ಲಿ ನೀವು ಕೇಳೋದೇ ಬೇಡ ಹೇಗಿದ್ದಾರೆ ಜನ ಅಂತಂದು. ಇನ್ನೊಂದು ಅಟ್ ದ ಸೇಮ್ ಟೈಮ್ RCBನ ಅಗೇನ್ಸ್ಟ್ ಆಗಿರೋರು ಕರ್ನಾಟಕದಲ್ಲಿದ್ದಾರೆ. ಅವ್ರದ್ದು ಒಂದೇ ಒಂದು ಏನಪ್ಪಾ ಅಗೇನ್ಸ್ಟ್ ಅಲ್ಲಪ್ಪ, ಅವ್ರಿಗೆ ಇಷ್ಟ ಆಗಿರೋ ತಂಡವನ್ನ ಅವ್ರು ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಹೇಳೋ ಪ್ರಕಾರ ಏನಂದ್ರೆ ನಮ್ ಕನ್ನಡಿಗರಿಗೆ ಇವರು ಅವಕಾಶ ಕೊಡೋದಿಲ್ಲ, ಸೊ ನಾನು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಈವನ್ ನನ್ನ ಫ್ರೆಂಡ್ಸ್ ಕೂಡ ಅದನ್ನ ಹೇಳ್ತಾರೆ. ಸೊ ಅದನ್ನ ಹೇಗೆ ನೀವು ಅನಲೈಸ್ ಮಾಡ್ತೀರಾ ಅಂತ? ಫಸ್ಟ್ 2 ಸೀಸನ್ಸ್ ಅಲ್ಲಿ ನೋಡಿದಾಗ ನಾವು ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ವಿಜಯ್ ಭಾರದ್ವಾಜ್ ಇಂಥ ಹೆಸರುಗಳನ್ನ ನಾವು ಕೇಳಿದೀವಿ ಈ ತಂಡದಲ್ಲಿ. ಅದ್ ನಂತರ ಎಲ್ಲೋ ಒಂದು ಫೇಸ್ ಬಂತು ಬಿಕಾಸ್ ಆಫ್ ದ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಪ್ರಾಬ್ಲಿ ದೇ ಡಿಡ್ ನಾಟ್ ಬಿಟ್ ಟು ಮಚ್ ಆನ್ ಕನ್ನಡಿಗರ್ಸ್, ಅಥವಾ ಅವರಿಗೆ ಅದು ಆ ಟೈಮಲ್ಲಿ ಸೆಟ್ ಆಗಿಲ್ಲ, ವಾಟ್ ಎವರ್ ಇಟ್ ಇಸ್. ಬಟ್ 26 KL ರಾಹುಲ್ ಇದ್ರು ಆ್ಯಂಡ್ ನಾವು ಕಾಯ್ತಾ ಇದ್ವಿ, ವಿ ವರ್ ವೇಟಿಂಗ್. ಐ ನೋ 2025 ಅಲ್ಲಿ ಮತ್ತೆ KL ರಾಹುಲ್ ನಮ್ಮ RCB ಕಲರ್ಸ್ ಅಲ್ಲಿ ನೋಡಕ್ ಸಿಗ್ತಾರಾ ಅಂತ. ಬಟ್ ಇಟ್ ಡಿಡ್ ನಾಟ್ ಹ್ಯಾಪನ್. ಹವೆವರ್ ಕೆಲವೊಂದ್ಸಲ ಏನು ಹೇಳ್ತಾರೆ, ಮೇನ್ ಕೋರ್ಸ್ ಏನೇ ಇದ್ರು ಡೆಸರ್ಟ್ ಸೂಪರ್ ಆಗಿರುತ್ತಲ್ಲ, ಆ ಡೆಸರ್ಟಿಗೆ ಒಂಥರ ಸ್ವೀಟ್ ಫುಲ್ ಕೊಡ್ತಿರೋದು ಸದ್ಯಕ್ಕೆ ದೇವದತ್ ಪಡಿಕ್ಕಲ್. ಸೊ ಐ ಥಿಂಕ್ ವಿಲ್ ಎಂಜಾಯ್ ದ್ಯಾಟ್ ಮೂಮೆಂಟ್. ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಐ ಥಿಂಕ್ ಇಟ್ಸ್ ಮ್ಯಾನೇಜ್ಮೆಂಟ್ ಡಿಸಿಷನ್. ವಿ ಹ್ಯಾವ್ ನಥಿಂಗ್ ಟು ಸೇ. RCB ಟೀಮ್ ಮತ್ತೆ ಬೇರೆ ಟೀಮು ಇವರಿಬ್ರದ್ದು ಒಂದಿಷ್ಟು ಕ್ಲಾಶಸ್ಸು, ಅಂದ್ರೆ ಕ್ಲಾಶಸ್ ಇನ್ ದ ಸೆನ್ಸ್ ಫೀಲ್ಡಲ್ಲಿ ಕ್ಲಾಶಸ್ ಆಗಲ್ಲ, ಇದು ಸೋಷಿಯಲ್ ಮೀಡಿಯಾ ಕ್ಲಾಶಸ್ ಆಗುತ್ತೆ. ಸೊ ಇದ್ರ ಬಗ್ಗೆ, ಈ ಡಿಬೇಟ್ ಬಗ್ಗೆ ನೀವೇನು ಹೇಳ್ತೀರಾ? ಸೋಷಿಯಲ್ ಮೀಡಿಯಾ ಕ್ಲಾಶಸ್ ನಡೀತಾನೆ ಇರುತ್ತೆ. ಅದಿರೋವರೆಗೂ ಒಂದು ರೀತಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ನನ್ನ ತಂಡ ನಿನ್ನ ತಂಡ ಅಂತ ಆಫೀಸಿಗೆ ಹೋಗಿ ನಿನ್ನ ತಂಡ ಗೆದ್ದಿದೆ ನನ್ನ ತಂಡ ಗೆದ್ದಿಲ್ಲ, ಅದು ಒಂದು ಕಮ್ಯುನಿಕೇಶನ್ ಆ್ಯಂಗಲ್ ಕೂಡ ಓಪನ್ ಆಗುತ್ತೆ. ಐ ಥಿಂಕ್ ಇಟ್ಸ್ ನೈಸ್ ಆಸ್ ಲಾಂಗ್ ಆಸ್ ಟ್ರೋಲಿಂಗ್ ಇಲ್ಲ. ಇಟ್ಸ್ ಜಸ್ಟ್ ಫಾರ್ ಫನ್, ಇಟ್ಸ್ ಗ್ರೇಟ್. ಓಕೆ, ಚಿನ್ನಸ್ವಾಮಿ ಸ್ಟೇಡಿಯಂ ವೈಬ್ ಹೇಗನ್ಸುತ್ತೆ ನಿಮಗೆ? ಇಲೆಕ್ಟ್ರಿಫೈಯಿಂಗ್ ಅಷ್ಟೇ, ಒನ್ ವರ್ಡ್ ಟು ಡಿಫೈನ್. ಇಲೆಕ್ಟ್ರಿಫೈಯಿಂಗ್. ಅದನ್ನ ಯಾರು ಮ್ಯಾಚ್ ಮಾಡೋಂಗಾಗಲ್ಲ. ಆ್ಯಂಡ್ ನೀವು ಬೇರೆ ಬೇರೆ ಸ್ಟೇಡಿಯಮ್ಸಿಗೆ ಹೋಗಿರ್ಬೋದು. ಐವ್ ಆಲ್ಸೋ ಹೋಸ್ಟೆಡ್ ಫ್ರಮ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಅಲ್ಲಿ ಜನಸಂಖ್ಯೆ ಜಾಸ್ತಿ, ಕೆಪಾಸಿಟಿ ಜಾಸ್ತಿ, ಎಲ್ಲಾನು ಇದೆ. ಬಟ್ ಅಲ್ಲಿ ಇಂಡಿಯಾ ಮ್ಯಾಚ್ ಆಡಿದಾಗ ಕೂಡ ನೀವು RCB ಜರ್ಸಿ ಹಾಕೊಂಡು RCB ಫ್ಯಾನ್ಸ್ ಹೋಗಿರೋ ದಿನಗಳು ಕೂಡ ಇದೆ ಅಲ್ಲ. ಬಟ್ ಚಿನ್ನಸ್ವಾಮಿ ಅಂತ ಬಂದಾಗ ಆ್ಯಂಡ್ RCB ಫ್ಯಾನ್ಸ್ ನಿಮ್ಗೆ ಯಾರೂ ಇಲ್ಲಿ ಕಾಣಿಸಲ್ಲ. ಒಂದು ಎದುರಾಳಿ ತಂಡದ ಒಂದು 5-6 ಜರ್ಸಿ ಇರಬಹುದು ಅಷ್ಟೇ. ಬಟ್ ಇಡೀ ಒಂದು ಕ್ರೀಡಾಂಗಣದಲ್ಲಿ 33,000 ಕೆಪಾಸಿಟಿ ಈಗ ಸದ್ಯಕ್ಕೆ. ಆ್ಯಂಡ್ ಐ ಥಿಂಕ್ ದೇ ಅಲವಿಂಗ್ ಅಬೌಟ್ 29-30,000 ಅಟ್ ದ ಮೂಮೆಂಟ್. ಇಮ್ಯಾಜಿನ್ ಎಲ್ಲರೂ ಒಟ್ಟೆ ಕಿರಿಚ್ತಾ ಇರೋದು 3 ಲೆಟರ್ಸ್ RCB ಅಷ್ಟೇ. ಸೊ ಐ ಥಿಂಕ್ ದಟ್ಸ್ ಬ್ರಿಲಿಯಂಟ್. ದಟ್ ವೈಬ್ ಇದೆಯಲ್ಲ, ಯಾರೆಲ್ಲ ನೋಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ RCB ಮ್ಯಾಚ್ ಒಂದ್ಸಲ ಆದರೂ ಟ್ರೈ ಮಾಡಬೇಕು. ಟಿಕೆಟ್ ತಗೋಬೇಕು, ಅಲ್ಲಿ ಹೋಗಿ ಮ್ಯಾಚ್ ನೋಡಬೇಕು. ಐ ಥಿಂಕ್ ದಟ್ಸ್ ವಾಟ್ ಇಟ್ಸ್ ಬ್ರಿಲಿಯಂಟ್. ಟಿಕೆಟ್ ತಗೊಳ್ಳೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದು ಕರೆಕ್ಟ್. ಏನ್ ಮಾಡೋದು, ಅದೇ ದೊಡ್ಡ ಚಾಲೆಂಜ್. 4 ನಿಮಿಷದಲ್ಲಿ ಇಮ್ಯಾಜಿನ್ ಮಾಡಿ ಎಷ್ಟು ಜನ ಬುಕ್ ಮಾಡ್ತಾರೆ. ಅಂಡ್ ದಟ್ಸ್ ದ ಕ್ರೇಜ್ ಅಲ್ವಾ. ಸೊ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಬಟ್ ಸಾರಿ, ದಟ್ಸ್ ದ ರಿಯಾಲಿಟಿ. ಓಕೆ, ಸೊ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಅಂತಂದ್ರೆ ನೀವು ಅಲ್ಲಿ ಸ್ಟುಡಿಯೋಲ್ಲಿ ಇರ್ತೀರೋ ಅಥವಾ ಸ್ಟೇಡಿಯಮಿಂದ ಒಂದು ಸ್ವಲ್ಪ ಆಚೆ ಇರ್ತೀರೋ ಗೊತ್ತಿಲ್ಲ ನನಗೆ, ನೀವೆಲ್ಲಿರ್ತೀರಾ ಆ ಟೈಮಲ್ಲಿ ಅಂತಂದು. ಸೊ ನೀವು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ, ಹೆಂಗೆ ಚೀರಪ್ ಮಾಡ್ತೀರಾ ವಿರಾಟ್ ಕೊಹ್ಲಿಗೆ, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಆಕ್ಚುಲಿ ನಾನು ಸೆಲೆಬ್ರೇಟ್ ಮಾಡೋದಕ್ಕೂ ಜಾಸ್ತಿ ಜನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ದಾಗ ಆ ವೈಬ್ ನೋಡೋದಿದೆಯಲ್ಲ. ವಿ ಹ್ಯಾವ್ ಅ ಕಾಮ್ ಬಾಕ್ಸ್ ನಮ್ಗೊಂದು ಮಿರರ್ ಇದೆ. ಆ ಮಿರರ್ ಇಂದ ನಾವು ನೋಡಬಹುದು ಆಚೆ. ಐ ಆಮ್ ನಾಟ್ ಕಿಡಿಂಗ್. ಅವ್ರು ನಡಿವಾಗ ದೇವ್ರು ನಡೆದಂಗೆ ಆಗುತ್ತೆ. ಇಡೀ ಸ್ಟೇಡಿಯಂ ಎದ್ದು ನಿಂತು ಕಿರುಚ್ತಾರೆ, ಕೋಹ್ಲಿ ಕೋಹ್ಲಿ ಕೋಹ್ಲಿ. ಲೈಟ್ ಸ್ವಿಚ್ ಆನ್ ಆಗುತ್ತೆ, ಪ್ರಾಬ್ಲಿ ಆಲ್ ಆಫ್ ದ್ಯಾಟ್ ಅಲ್ವಾ. ಅದು ನೋಡೋದೇ ಆನಂದ. ಆ್ಯಂಡ್ ದ್ಯಾಟ್ ಇನ್ ಇಟ್ ಸೆಲ್ಫ್ ಗಿವ್ಸ್ ಯು ದಟ್ ಗೂಸ್ ಬಮ್ ಮೂಮೆಂಟ್. ನೀವೇನು ಹೇಳಬೇಕಾಗಿಲ್ಲ, ಯು ವಿಲ್ ಬಿ ಲಾಸ್ಟ್ ಔಟ್ ಆಫ್ ಯುವರ್ ಥಾಟ್ಸ್. ಬಟ್ ಆ ಮೂಮೆಂಟ್, ಆ ಒಂದು ವಿಜುವಲ್ಸ್ ಇದೆ, ಅದು ಕಣ್ಣು ಮುಂದೆನೇ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ಸ್ಟಿಲ್ ಲಿವಿಂಗ್ ದ್ಯಾಟ್ ಆ್ಯಂಡ್ ಜಸ್ಟ್ ಬ್ಯೂಟಿ. ಸ್ಟುಡಿಯೋದಲ್ಲಿದ್ದರೆ ಇಟ್ ಈಸ್ ಹೋಲ್ ಡಿಫ್ರೆಂಟ್ ಬಾಲ್ ಗೇಮ್. ನಾವು ನಮ್ಮ PCR ಅಲ್ಲಿ ಕೂತ್ಕೊಂಡು ಪ್ರಾಬ್ಲಿ ವಿ ವಾಚ್ ಇಟ್ ಲೈವ್ ವಯಾ ಡಿಫ್ರೆಂಟ್ ಕ್ಯಾಮ್ರಾಸ್. ದ್ಯಾಟ್ ಈಸ್ ಗ್ರೇಟ್. ಬಟ್ ಇದು ಸ್ಟೇಡಿಯಮಲ್ಲಿ ಸಿಗೋ ವೈಬ್ ಬೇರೆ ರೀ ಅಲ್ವಾ? 100%. ಕೆನಾಟ್ ಎಕ್ಸ್ಪ್ಲೇನ್ ಇಟ್. ಸೊ RCB ಅಂತಂದ್ರೆ RCB ಜೊತೆಗೆ ಅಗೇನ್ಸ್ಟ್ ಆಗಿ ಚೆನ್ನೈ ಏನಾದ್ರು ಇತ್ತು ಅಂದ್ರೆ ಅದ್ರದ್ದು ಆ ವೈಬ್ ಬೇರೆ, ಆ ಎಕ್ಸೈಟ್ಮೆಂಟ್ ಬೇರೆ, ಆ ಒಂದು ಖುಷಿನೇ ಬೇರೆ ಇರುತ್ತೆ ನಮ್ಗೆಲ್ರಿಗೂ ಕೂಡ. ಈವೊಂದು ಪ್ಲೇಯರ್ಸ್ ಕೂಡ ಇಂಡೈರೆಕ್ಟ್ ಆಗಿ ಮಾತಾಡೋದು ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು. ಬಿಕಾಸ್ ನಾನು ಎಷ್ಟೊಂದು ಮೇಮ್ಸ್ ನೋಡಿದ್ದೀನಿ, ರೀಲ್ಸ್ ನೋಡಿದ್ದೀನಿ. ಸೊ ಎಲ್ಲವೂ ಒಂಥರ ಸೆಟ್ ಆಗ್ಬಿಟ್ಟಿದೆ. ಓಕೆ, ಚೆನ್ನೈ ಮತ್ತೆ RCB ಬಂತು ಅಂದ್ರೆ ಇಲ್ಲಿ
ಏನೋ ಬೇರೆ ಆಗ್ಬೇಕು, ಏನೋ ಸಮಥಿಂಗ್ ಎಲ್ಸ್ ಆಗ್ಬೇಕು ಅಂತಾನೆ ನಾವು ನೋಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಹೇಳೋದಾಯ್ತಂದ್ರೆ RCB ಫ್ಯಾನ್ಸ್ ಮತ್ತೆ ಚೆನ್ನೈ ಫ್ಯಾನ್ಸ್ ಇವರಿಬ್ರು ಮಧ್ಯೆ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ. ಮೊನ್ನೆ ಮ್ಯಾಚ್ ಅಲ್ಲೂ ನೋಡಿದ್ರಿ ನೀವು ಎಷ್ಟು ಮಟ್ಟಿಗೆ ಅದು ಇಂಟೆನ್ಸ್ ಆಗಿ ತಗೊಂಡಿತ್ತು ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ ಒಂಥರ ಬಿಗ್ಗೆಸ್ಟ್ ರೈವಲ್ರಿನೇ ಇದು ಕ್ರಿಕೆಟ್ ಸ್ಪೋರ್ಟಿಂಗ್ ಫ್ರೆಟರ್ನಿಟಿಯಲ್ಲಿ, RCB ವರ್ಸಸ್ CSK. ಅಂಡ್ ಇಬ್ರು ಎರಡೂ ತಂಡದ ಫ್ಯಾನ್ಸ್ಗಳು ಏನ್ ಕಮ್ಮಿ ಇಲ್ಲ. ಈಚೆ ಜರ್ಸಿ ನಂಬರ್ 7 ಹಾಕಿ ಯಾವುದೇ ಸ್ಟೇಡಿಯಂ ಆದ್ರೂ ಪರವಾಗಿಲ್ಲ, ಇಡೀ ಸ್ಟೇಡಿಯಂ ಗೆಲ್ಲೋ ಮಾಡ್ಬಿಡ್ತಾರೆ CSK ಫ್ಯಾನ್ಸ್. ಆಚೆ RCB ಫ್ಯಾನ್ಸ್ ಕೂಡ ಅಷ್ಟೇ, ಯಾವುದೇ ಮ್ಯಾಚ್ ಆದ್ರೂ ಪರವಾಗಿಲ್ಲ ಕೆಂಪು ಹಾಕಿ ಹೋಗ್ತೀವಿ ಅಂತ. ಬಟ್ ಎಲ್ಲಾ ಸ್ಟೇಡಿಯಂಸ್ ಅಂತ ಬಂದಾಗ ಸ್ವಲ್ಪ ಅಲ್ಲಿ ಎಲ್ಲೋ ಕಾಣಿಸೋದು ಜಾಸ್ತಿ, ಇಷ್ಟು ಎಡಿಷನ್ಸ್ಗಳಲ್ಲಿ ನಾವು ನೋಡಿರೋ ಪ್ರಕಾರ. ಯಾಕಂದ್ರೆ ಎಲ್ರು ಕಾಯ್ತಾ ಇರೋದು ಯಾವಾಗ ಬರ್ತಾರೆ MST ಅಂತ ನೋಡೋದಕ್ಕೆ, MST ಬಾರ್ಸೋ ಅಲ್ಲ, ಸಿಕ್ಸಸ್ಗಳನ್ನ ನೋಡೋದಕ್ಕೆ ಅಲ್ವಾ. ಸೊ ಇಟ್ ಈಸ್ ಸ್ಪೆಷಲ್. MST ಅವರ ಪಾತ್ರ ಅಥವಾ ಕೊಡುಗೆ ಕ್ರಿಕೆಟ್ ಜಗತ್ತಿಗೆ ಆ ರೀತಿ ಇದೆ. 2011 ಮರೆಯಂಗಿಲ್ಲ ನಾವು. ಆ್ಯಂಡ್ ಸೋ ಮಚ್ ಮೋರ್, ಅವ್ರ ಮೆಂಟರ್ಶಿಪ್ ಕೂಡ ಕೊಡ್ತಾರೆ ಯುವ ಆಟಗಾರರಿಗೆ. ಬಟ್ CSK ವರ್ಸಸ್ RCB ಅಂತ ಹೇಳಿದಾಗ ಆ ಒಂದು ಮಾತಿನ ಫೈಟ್ ಇದೆ, ಸ್ವಲ್ಪ ಗ್ಲೇರಿಂಗ್ ಫೈಟ್ ಇದೆ. ಸ್ವಲ್ಪ ಹಿಸ್ಟ್ರಿ ಕಡೆ ಗಮನ ಹರಿಸಿದ್ರೆ ಕರ್ನಾಟಕ ಚೆನ್ನೈ ಒಂದು ಸ್ವಲ್ಪ ರಂಜಿ ಮ್ಯಾಚಸ್ ಬಗ್ಗೆ ಮಾತಾಡಿದ್ರೆ ಯಾವತ್ತಿದ್ರು ಅದೊಂದು ತಮಿಳ್ನಾಡು ಕರ್ನಾಟಕ ಅಂತ ಒಂದು ಪೈಪೋಟಿ ಇದ್ದಿದ್ದೆ. ಆ್ಯಂಡ್ ಐ ಥಿಂಕ್ ಸಮ್ವೇರ್ ಆನ್ ದ ರೌಂಡ್ ಅದೇ ಒಂದು ಪಾಸ್ ಡೌನ್ ಆಗಿದೆ ಟು IPL. ಸೊ ಇವಾಗ ಆಂಕರ್ ಆಗಿ ನೀವೇನು ಹೋಸ್ಟ್ ಮಾಡ್ತಾ ಇರ್ತೀರಲ್ವಾ, ಒಂದ್ ಕಡೆ ಎಕ್ಸೈಟ್ಮೆಂಟ್ ಇರುತ್ತೆ. ಬೇರೆ ಮ್ಯಾಚಸ್ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ನಮ್ಮ RCB ಮ್ಯಾಚ್ ಇದ್ದಾಗ ಒಂದ್ ಕಡೆ ಎಕ್ಸೈಟ್ಮೆಂಟ್ ಇರುತ್ತೆ, ಇನ್ನೊಂದ್ ಕಡೆ ನಿಮ್ಮ ಒಂದು ಪ್ರೊಫೆಷನ್ ನೀವು ಫಾಲೋ ಮಾಡ್ಲೇಬೇಕಾಗತ್ತೆ. ಈ ಕಡೆ ನೀವು ಆಂಕರಿಂಗ್ ಮಾಡ್ತಾ ಇರೋ ಟೈಮಲ್ಲಿ ವಿರಾಟ್ ಕೊಹ್ಲಿ ಆಟ ಇಷ್ಟ ಆಗಿತ್ತು, ತುಂಬಾ ಇಷ್ಟ ಆಗಿತ್ತು, ಅಥವಾ ನಮ್ಮ ಪಡಿಕಲ್ ಆಟ ತುಂಬಾ ಇಷ್ಟ ಆಗಿತ್ತು ಅನ್ನೋದನ್ನ ನೀವು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬೇಕಾಗಿರುತ್ತೆ. ಬಟ್ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಬಿಕಾಸ್ ನೀವು ಆಂಕರ್ ಅಂತ. ಕೆಲವೊಂದ್ಸಲ ಕನ್ಫ್ಯೂಷನ್ ಇರುತ್ತೆ, ಬಟ್ ಕೆಲವೊಂದ್ಸಲ ಏನ್ ಗೊತ್ತಾ, ಮನ್ಸಲ್ಲಿ ಏನಿದೆ ಅದು ಹೇಳ್ಬಿಡ್ತೀನಿ ನಾನು. ಆಗಿದಾಗ್ಬಿಡುತ್ತಪ್ಪ, ನಾನು ಮತ್ತೆ ನೋಡ್ತೀನಿ ಅದನ್ನ ಅಂತ ಯೋಚನೆ ಮಾಡೋದು. ಅಂಡ್ ಐ ಥಿಂಕ್ ಆ ಫ್ರೀಡಮ್ ನಮಗೆ ನಮ್ಮ ಪ್ರೊಡ್ಯೂಸರ್ಸ್ ಕೊಟ್ಟಿದ್ದಾರೆ. ನೀನ್ ಹಿಂಗೆ ಇರಬೇಕು, ಹಾಗೆ ಮಾಡಬೇಕು, ಈ ಸ್ಟ್ರಿಕ್ಟ್ ರೂಲ್ಸ್, ಈ ಸ್ಟ್ರಕ್ಚರ್ ಅಂತ ಏನೂ ಇಲ್ಲ. ಬಿ ಯೋರ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಆವಾಗ ನನ್ನ ರೋಷ, ನನ್ನ ಆ ಕಿಚ್ಚು, ನನ್ನ ವಾಯ್ಸಲ್ಲಿರೋ ಆ ಎಕ್ಸೈಟ್ಮೆಂಟ್ ಮೋಸ್ಟ್ಲಿ ನೀವು TV ಆಫ್ ಮಾಡಿ ನೋಡಿದ್ರು ನಿಮ್ಗೆ ಕೇಳಿಸುತ್ತೆ. ಸೊ ಈ ಟೈಮಲ್ಲಿ ಫಂಬಲ್ ಆಗಿದ್ದುಂಟಾ, ಅಥವಾ ಲೈವ್ ಅಲ್ಲೇ ಇದ್ದಾಗ ಏನೋ ಹೇಳುವಾಗ ಏನೋ ಹೇಳ್ಬೇಕಾಗಿತ್ತು ಬೇರೆ ಹೇಳ್ಬಿಟ್ಟು ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ದು ಎಲ್ಲ ಆ ತರದ್ದು ಆಗತ್ತಾ ನಿಮಗೆ? ಒಂದ್ ಸ್ವಲ್ಪ ಟಾಪ್ ಸೀಕ್ರೆಟ್, ಎವ್ರಿ ಡೇ ಆಗುತ್ತೆ ಇದು. ಎವ್ರಿ ಡೇ ಆಗುತ್ತೆ. ಏನೋ ಒಂದ್ ಹೇಳಕ್ ಹೋಗ್ತೀನಿ, ಏನೋ ಒಂದ್ ಆಗತ್ತೆ, ಅದ ನಂತರ ಅದೊಂದ್ ಸ್ವಲ್ಪ ಹಿಂಗೆ ಸುತ್ತಿ ಬಂದ್ ಅಂತ ಬಂದ್ಬಿಡ್ತೀನಿ. ಸೊ ಆಗತ್ತೆ ಅದ್ ಕೆಲವೊಂದ್ಸಲ, ಏನ್ ಮಾಡಕ್ ಆಗಲ್ಲ. ಲಾಟ್ ಆಫ್ ರೀಸನ್ಸ್ ಫಾರ್ ಇಟ್, ಬಟ್ ಆಗತ್ತೆ. ಎಸ್. ಸೊ ಇಷ್ಟು ವರ್ಷ ಏನಾಗ್ತಾ ಇತ್ತು ಅಂದ್ರೆ ಮೆನ್ ಕ್ರಿಕೆಟ್ಗೆ ಇದ್ದಷ್ಟು ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಆ ಎಕ್ಸೈಟ್ಮೆಂಟ್ ಆಗಿರಬಹುದು, ಓಕೆ ಈ ಮ್ಯಾಚ್ ನಡೀತಾ ಇದೆ ನೋಡಬೇಕು ಅನ್ನುವಂತಹ ಒಂದು ಆಸೆ ಆಗಿರಬಹುದು, ಅಷ್ಟು ಇಂಪಾರ್ಟೆನ್ಸು ವುಮೆನ್ ಕ್ರಿಕೆಟಿಗೆ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ವರ್ಷದಿಂದ ಅದು ಚೇಂಜ್ ಆಗಿದೆ. ಈವನ್ ವುಮೆನ್ ಕ್ರಿಕೆಟನ್ನು ಕೂಡ ಸೀರಿಯಸ್ ಆಗಿ ಸ್ಟೇಡಿಯಂಗೆ ಹೋಗಿ ನೋಡುವಂತಹ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಖಂಡಿತ. ಎಷ್ಟು ಪ್ರೀತಿ ಮೆನ್ ಕ್ರಿಕೆಟಿಗೆ ಕೊಡ್ತಾ ಇದ್ದಾರೋ ಅಷ್ಟೇ ವುಮೆನ್ ಕ್ರಿಕೆಟ್ಗೂ ಕೊಡ್ತಾ ಇದ್ದಾರೆ ಜನ. ಸೊ ಇದ್ರ ಬಗ್ಗೆ ಈ ಒಂದು ಚೇಂಜಸ್ ಬಗ್ಗೆ ಹೇಳೋದಾಯ್ತು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಿಗ್ ಸೆಲ್ಯೂಟ್ ಟು BCCI ಕೊಡಬೇಕು ನಾವು. ಯಾಕಂದರೆ ಅಂಡರ್ ಜೇಶಾ ಲೀಡರ್ಶಿಪ್ ಆವಾಗ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು ಅವ್ರು ತಗೊಂಡ್ರು ಕೈಗೆ, ಆ್ಯಂಡ್ ಅದನ್ನ ನೆರವೇರಿಸಿ ಕೊಟ್ಟರು. ಅವ್ರು ಹೇಳಿರೋ ಮಾತನ್ನ ವಾಕ್ ದ ಟಾಕ್ ಅಂತ ಹೇಳ್ತಾರಲ್ಲ, ದ್ಯಾಟ್ ಇಸ್ ಅ ಜೆಂಟಲ್ಮನ್ ಬಿಹೇವಿಯರ್. ಆ್ಯಂಡ್ ಅದನ್ನು ಅವ್ರು ಎಕ್ಸಿಬಿಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರು ಮಾತಾಡಿದ್ರು ಈಕ್ವಲ್ ಪ್ಯಾರಿಟಿ ನಾನು ತರ್ತೀನಿ ಅಂತ, ಆ ರೀತಿ ಮಾಡಿ ತೋರಿಸಿದ್ರು. ಒಂದು ರೀತಿ ಸ್ಫೂರ್ತಿ ಕೊಟ್ಟರು ಫಸ್ಟ್ ವಿಮೆನ್ಸ್ ಕ್ರಿಕೆಟ್ ಟೀಮ್ಗೆ. ನೋಡಿ ನೀವು ಹೀಗೆ ಹೇಳ್ತಾ ಇದ್ದೀರಲ್ವಾ, ಓಕೆ ವಿ ವಿಲ್ ಗಿವ್ ಯು ಫೆಸಿಲಿಟೀಸ್ ತಂದ್ರು. ಅದ ನಂತರ ಈಕ್ವಲ್ ಪ್ಯಾರಿಟಿ ತಂದ್ರು. ಅದ ನಂತರ ಓಕೆ ಯು ಕ್ಯಾನ್ ಟೇಕ್ BCCI ಸೆಂಟರ್ ಆಫ್ ಎಕ್ಸಲೆನ್ಸ್, ಇಲ್ಲೇ ಬಂದು ನೀವು ಕೂಡ ಎಲ್ಲ ರೀತಿಯ ಒಂದು ಮೇ ಬಿ ಯು ವಾಂಟ್ ಸಮ್ ಸಾರ್ಟ್ ಆಫ್ ಟ್ರೀಟ್ಮೆಂಟ್ಸ್, ಅದು ಸಿಗುತ್ತೆ. ಸೊ ಆಲ್ ಆಫ್ ದೆಮ್ ಕ್ಯಾನ್ ಕಮ್ ಇನ್ ಅಟ್ ದ ಸೇಮ್ ಪ್ಲೇಸ್. ಎಲ್ಲ ರೀತಿ ಏನು ಬೇಕು ಆ ಗೇಮಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೈ ಇಂಡಿವಿಜುವಲ್ಸ್ ಮಾಡಿ ತೋರಿಸಿದ್ರು. ಅದ ನಂತರ ವೆನ್ ಯು ಗಿವ್ ದೆಮ್ ಸಪೋರ್ಟ್, ಆಟೋಮ್ಯಾಟಿಕ್ಲಿ ಸ್ವಲ್ಪ ಮೈಂಡ್ ಸೆಟ್ ಕೂಡ ಸ್ಟ್ರಾಂಗ್ ಆಗುತ್ತಲ್ವಾ. ಆ್ಯಂಡ್ ಅದೇ ಆಗಿದ್ದು ಬೈ ವಿನ್ನಿಂಗ್ ದ ವರ್ಲ್ಡ್ ಕಪ್ ಫಾರ್ ವಿಮೆನ್ ಅಲ್ವಾ. ಸೊ ಫೈನಲ್ ಆಗಿ IPL ಅಂತೂ ನಡೀತಾ ಇದೆ. ಆಬ್ವಿಯಸ್ಲಿ RCB ಫ್ಯಾನು, ನೀವು ಅದನ್ನು ಹೋಸ್ಟ್ ಕೂಡ ಮಾಡಿದ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ RCB ಟೀಮ್ಗೆ, RCB ಫ್ಯಾನ್ಸಿಗೆ, ಕರ್ನಾಟಕದ ಜನತೆಗೆ ಅಂತ? ಇಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇರುವಂತಹ ಸಂದರ್ಭ ನಮಗೆ ಲಾಸ್ಟ್ ಇಯರ್ ಸಿಕ್ತು 2025ರಲ್ಲಿ. ಇನ್ನು ಪ್ರತಿಯೊಂದು ಮ್ಯಾಚಸ್ಗಳನ್ನು ನೋಡ್ತಾ ಇದ್ರೆ ಇದು 18 ವರ್ಷಗಳಿಂದ ಕಾಯ್ತಾ ಇರೋದಕ್ಕೆ ಒಂದು ಲೆಗಸಿ, ಒಂದು ಮೊಮೆಂಟ್ ಅಂತ ಹೇಳ್ತಾ ಇರ್ಬೋದು. ಐತಿಹಾಸಿಕ ಮೊಮೆಂಟ್.
ಅಂಡ್ ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಸಲ ಹೊಸ ಚಾಪ್ಟರ್, ಹೊಸ ಅಧ್ಯಾಯದಲ್ಲಿ RCB ಮತ್ತೊಂದು ಸಲ ಮಿಂಚಲಿ, RCB ಮತ್ತೊಂದು ಗೆಲುವು ದಾಖಲಿಸಲಿ. ಆಸ್ ಅ ಫ್ರಾಂಚೈಸ್ ಇದು 4ನೇ ಬಾರಿ RCBಯ ಕ್ಯಾಬಿನೆಟ್ಗಳಲ್ಲಿ ಟ್ರೋಫಿ ಇರಲಿ ಅಂತ ಹೇಳ್ತಾ RCB ಅಭಿಮಾನಿಗಳಿಗೆ ಇದೇ ರೀತಿ ನೀವು ಯಾವ ರೀತಿ RCBಗೆ ಸಪೋರ್ಟ್ ಮಾಡ್ತೀರೋ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್, ಇದಾಗಿತ್ತು ರೀನಾ ಅವರ ಮಾತು. RCB ಮ್ಯಾಚ್ ನಡೀತಾ ಇದೆ, IPL ನಡೀತಾ ಇದೆ. ಸೊ IPLಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆ ಕೂಡ ಅವರು ಆಡಿದ್ರು. ಹೋಪ್ಫುಲಿ ಈ ಇಂಟರ್ವ್ಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.